ಎಷ್ಟು ದಿನ ನೋಡ್ತಿದ್ದೀರಾ ಹಂಗೆ ರೋಡಲ್ಲಿ? 3 ದಿವಸ ನೋಡ್ತಾ ಇದ್ದೆ. 3 ದಿವಸದಿಂದ. ಏನ್ ನಿಮ್ಮ ಹೆಸರೇನು? ಗಿರೀಶ್. ಗಿರೀಶ್. ಫ್ಯಾಮಿಲಿ, ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಇಲ್ಲ? ಊಟಕ್ಕೆಲ್ಲ ಏನ್ ಮಾಡ್ತಿದ್ದಿ ತಾತ? ಇಂದಿರಾ ಕ್ಯಾಂಟೀನ್ ಇಲ್ಲ. ಅದಕ್ಕಾರು ಕಾಸು ಕೊಡ್ಬೇಕಲ್ವಾ ಇಂದಿರಾ ಕ್ಯಾಂಟೀನ್ಗೆ? ದಿನ ಎಲ್ಲಿದ್ರಿ ತಾತ? ನಾನು ಇದ್ದೆ ಲಗ್ಗೆರೆಯಲ್ಲಿ ಇದ್ದೆ. ಲೆಗ್ಗೇರಿ. ನಮ್ಮ ದೊಡ್ಡಪ್ಪರ ಮನೆಯಲ್ಲಿ. ದೊಡ್ಡಪ್ಪ ಇದಾರೆ? ದೊಡ್ಡಪ್ಪ ತೀರೋದ್ಮೇಲೆ ನಾನು ಆಚೆ ಹೋದೆ. ಹೆಂಡತಿ ಇದ್ರು ಡೆತ್ ಆದ್ರು? ಇಲ್ಲ ಇಲ್ಲ. ಮತ್ತೆ ಅವರು ಮದುವೆ ಆಗಿ 18 20 ವರ್ಷ ಮದುವೆ ಆಗಿದ್ದು. ಒಂದು ಹೆಣ್ಣು ಮಗು ಆದ್ಮೇಲೆ ತೀರೋದು. ನಿಮ್ ಮಗ್ಳು ಇದಾರೆ, ಚಿಂತಾಮಣಿ ಇದಾರೆ, ಮತ್ತೆ ಇಲ್ಲ ಅಂತ ಹೇಳ್ತೀರಾ? ಅಲ್ಲಿ ಹೋದ್ರೆ ನಿಮ್ಮ ಚೆನ್ನಾಗ್ ಮಾತಾಡಿಸ್ತಾರ? ಮಾತಾಡ್ಸ್ತಾನೆ. ಊಟ ಗಿಟ ಕೊಡೋದು ಮಾಡಲ್ಲ? ಯಾಕೆ? ದುಡ್ಡಿದ್ರೆ ಚೆನ್ನಾಗ್ ನೋಡ್ಕೊಂತಾರೆ, ದುಡ್ಡಿಲ್ಲ ಅಂದ್ರೆ ನಾಯಿ ತರನು ಇಲ್ಲ. ನಾಳೆ ಅವ್ರು ಬಂದೆ ನೀವು ಹೋಗ್ತೀರಲ್ವಾ? ಅವ್ರ ಕೈಯ ಕಾಲ ಅಂತ ನೋಡಲ್ಲ, ಬರಲ್ಲ. ನಾಳೆ ದಿವಸ ಬಂದೆ ಕರ್ಕೊಂಡು ಹೋಗ್ತೀವಿ ಅಂತ ಬರ್ತೀನಿ. ತಂದೆ ತಾಯಿ ವ್ಯಾಲ್ಯೂ ನಿಜವಾಗ್ಲೂ ಇವಾಗ ನಿಮಗೆ ಗೊತ್ತಾಗಲ್ಲ ಅಂತ ನನ್ನ ಪ್ರಕಾರ. ಸೊ ದ್ವೇಷ ಮಾಡಿರ್ಬೋದು, ಬಟ್ ಈ ಪರಿಸ್ಥಿತಿಲಿ ನಿಮ್ಮ ತಂದೆ ತಾಯಿನ ನೀವು ನಿಮ್ ಜೊತೆ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜನಸ್ನೇಹಿ ಮಂಜುಳಾ ಯೋಗೇಶ್ ಮಾತಾಡ್ತಿದ್ದೀನಿ. ಸೊ ಏನಪ್ಪ ಇವತ್ತು ಅಂದ್ರೆ, ಸೊ ಮಾದನಾಯಕನಹಳ್ಳಿಯಿಂದ ಒಬ್ಬ ಪೇಷಂಟ್ ನ ಕರ್ಕೊಂಡು ಬಂದಿದ್ದಾರೆ. ಸೊ ಬನ್ನಿ, ಅವ್ರು ಯಾರು ಏನು ಅಂತ ನಮ್ಗಂತೂ ಗೊತ್ತಿಲ್ಲ. ಲೆಟರ್ ಮುಖಾಂತರ ಮಾದನಾಯಕನಹಳ್ಳಿ ಸ್ಟೇಷನ್ ಇಂದ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಸರ್, ಇವ್ರು ಎಲ್ಲಿ ಸಿಕ್ಕಿದ್ರು ನಿಮ್ಗೆ? ನಮ್ಗೆ ಜನಪ್ರಿಯ ಬೈಂಡಳ್ಳಿ ಸೆಂಟ್ರಾಗ. ಓಕೆ. ಅಲ್ಲಿ ಸಿಕ್ಕಿದ್ರು. ಹಿಂಗ್ ಮಾಡ್ತಾ ಇದ್ರಲ್ಲ, ನಾವು ಗಾಡಿ ಪಡಿ ಸಿಕ್ಕಾಕೊಂಡ್ಬಿಟ್ಟಾರ ಅಂತ. ಎಷ್ಟು ದಿನ ನೋಡ್ತಿದ್ದೀರಾ ಹಂಗೆ ರೋಡಲ್ಲಿ? 3 ದಿವಸ ನೋಡ್ತಾ ಇದ್ದೆ. 3 ದಿವಸದಿಂದ. ಇವ್ರಿಗೆ ಮಾತೆಲ್ಲ ಬರುತ್ತಲ್ವಾ? ಮಾತೆಲ್ಲ ಬರ್ತದೆ. ನಮಸ್ತೆ. ಏನ್ ನಿಮ್ಮ ಹೆಸರೇನು? ಗಿರೀಶ್. ಗಿರೀಶ್. ಯಾಕೆ ನೀವ್ ಹಿಂಗಾಗಿರೋದು? ನಿಮ್ ಮನೆಯವರೆಲ್ಲ ಎಲ್ಲಿದ್ದಾರೆ? ಇಲ್ಲಮ್ಮ, ನಮ್ಮ ಫ್ಯಾಮಿಲಿ, ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಇಲ್ಲ? ಮತ್ತೆ ಹೆಂಗಿದ್ರಿ ಇಷ್ಟ ದಿನ? ಊಟಕ್ಕೆಲ್ಲ ಏನ್ ಮಾಡ್ತಿದ್ದಿ ತಾತ? ಇಂದಿರಾ ಕ್ಯಾಂಟೀನ್ ಇಲ್ಲ. ಅದಕ್ಕಾರು ಕಾಸು ಕೊಡ್ಬೇಕಲ್ವಾ ಇಂದಿರಾ ಕ್ಯಾಂಟೀನ್ಗೆ? ಸರಿಯಾಗಿರ ಅದಕ್ಕಿತ್ತು ಮೊದ್ಲು. ಈ ಸ್ವಲ್ಪ ನಾವು ಬಾಡಿ ಎಲ್ಲ ವೀಕ್ ಆಯ್ತು, ಅದಕ್ಕೆ ನಾವು ಅದೆಲ್ಲ ಕೇಳ್ದೋ. ಮೊದ್ಲು ಕುಡಿತಾ ಇದ್ದೋ, ಈಗ ಅಲ್ಲಿ ತಿಂಗಳಿಗೆ 1.5 ತಿಂಗಳಿಂದ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೆ. ಹೇಳ್ತಿದಾರೆ. ನಿಮ್ಮವ್ರು ಬೆಂಗಳೂರಲ್ಲಿ ಯಾರಾದ್ರೂ ಇದಾರಾ? ಎಲ್ಲಿದ್ರಿ ಇಷ್ಟ ದಿನ? ಎಲ್ಲಿದ್ರಿ ತಾತ? ನಾನು ಇದ್ದೆ ಲಗ್ಗೆರೆಯಲ್ಲಿ ಇದ್ದೆ. ಲೆಗ್ಗೇರಿ. ನಮ್ಮ ದೊಡ್ಡಪ್ಪರ ಮನೆಯಲ್ಲಿ. ದೊಡ್ಡಪ್ಪ ಇದಾರೆ? ದೊಡ್ಡಪ್ಪ ತೀರೋದ್ಮೇಲೆ ನಾನು ಆಚೆ ಬಂದೆ. ಲೆಗ್ಗೇರಿ ನಿಮ್ ದೊಡ್ಡಪ್ಪ ಇದ್ರು, ಅವ್ರ ಡೆತ್ ಆದ್ಮೇಲೆ ನೀವ್ ಹಿಂಗ ಆಚೆ ಬಂದಿದ್ದು. ಯಾರು ನೋಡ್ಕೊಳ್ಳೋದ ನಿಮ್ ಮನೇಲಿ? ಊರಲ್ಲಿ ಎಲ್ಲಾದ್ರೂ ಇದೆ ನಿಮ್ ಊರು? ಇಲ್ಲ ಇಲ್ಲ. ಯಾವ ಊರು ಇಲ್ಲ? ನಿಮ್ ಹೆಂಡತಿ ಏನಾದ್ರು? ಅವರು ತೀರ್ಕೊಂಡು. ನಿಮ್ ಊರ್ ಬಂದ್ ಚಿಂತಾಮಣಿನಾ? ಇಲ್ಲೇನಕ್ಕೆ ಬರ್ತಿದ್ರಿ ಬೆಂಗಳೂರಿಗೆ? ಚಿಕ್ಕ ವಯಸ್ಸಿನ. ಏನಕ್ಕೆ? ನೀವು ಯಾರೇ ಕೆಲಸ ಮಾಡ್ಕೊಂಡು? ಗಾರೆ ಕೆಲಸ ಮಾಡ್ತಿದ್ರ ನೀವು? ಮಕ್ಳೆಲ್ಲ ತಾತ ನಿಮ್ಗೆ? ಮಕ್ಳೇನು? ಮಕ್ಳು ಯಾರು ಇಲ್ಲ. ಹೆಂಡತಿ ಇದ್ರು ಡೆತ್ ಆದ್ರು? ಇಲ್ಲ ಇಲ್ಲ. ಮತ್ತೆ ಅವರು ಮದುವೆ ಆಗಿ 18 20 ವರ್ಷ ಮದುವೆ ಆಗಿದ್ದು. ಒಂದು ಹೆಣ್ಣು ಮಗು ಆದ್ಮೇಲೆ ತೀರೋದು. ಅವರು ಆ ಹೆಣ್ಮಗು ಎಲ್ಲಿ? ಮೆಣಸು ಹೆಣ್ಮಗು ಅದು ನಮ್ಮ ಚಿಂತಾಮಣಿಲೇ. ನಿಮ್ ಮಗ್ಳು ಇದಾರೆ, ಚಿಂತಾಮಣಿಲಿ ಇದಾರೆ, ಮತ್ತೆ ಇಲ್ಲ ಅಂತ ಹೇಳ್ತೀರಾ? ಚಿಂತಾಮಣಿಲಿ ನಿಮ್ ಮಗ್ಳು ನೋಡಕ್ ಬರಲ್ಲ. ನೋಡಕ್ ಬರಲ್ಲ ಯಾಕೆ? ಅಲ್ಲ, ಯಾಕೆಂದ್ರೆ ಇರೋದ್ ನಿಜ ಹೇಳು. ಯಾಕೆಂದ್ರೆ ಸುಳ್ಳು ಹೇಳಿದ್ರೆ ನಮ್ ತಲೆ ಬರ್ತದೆ. ಯಾಕೆಂದ್ರೆ ಇರೋದು ಸ್ಥಿತಿ ಹೇಳ್ಬೇಕು. ನಿಮ್ ಮಗ್ಳು ಚಿಂತಾಮಣಿಲಿ ಇದಾರೆ, ಬಟ್ ನೋಡ್ಕೊಳಲ್ಲ. ನೀವ್ ಅಲ್ಲಿ ಹೋಗಲ್ಲ ತಾತ? ಅವ್ರು ನೋಡೋಕಾರ ಹೋಗಲ್ಲ? ಒಂದೊಂದ್ ಟೈಮ್ ಹೋಯ್ತಾ ಇದೆ. ಮೊದ್ಲು ಮಗು ಮುಂಚೆ, ಇವಾಗ ಹೋಯ್ತಾರೆ. ಅಲ್ಲಿ ಹೋದ್ರೆ ನಿಮ್ಮ ಚೆನ್ನಾಗ್ ಮಾತಾಡಿಸ್ತಾರ? ಮಾತಾಡ್ಸ್ತಾನೆ. ಊಟ ಗಿಟ ಕೊಡೋದು ಮಾಡಲ್ಲ? ಯಾಕೆ? ಜೋರ ಮಾತಾಡೋ. ಯಾಕೆ ಅಂದ್ರೆ ಇದೇ ಪ್ರಾಬ್ಲಮ್. ದುಡ್ಡು ಒಂದು ಇರ್ಬೇಕು ಅವ್ರಿಗೆ. ದುಡ್ಡಿಲ್ಲ. ದುಡ್ಡಿದ್ರೆ ಚೆನ್ನಾಗ್ ನೋಡ್ಕೊಂತಾರೆ, ದುಡ್ಡಿಲ್ಲ ಅಂದ್ರೆ ನಾಯಿ ತರನು ಇಲ್ಲ ಅಲ್ವಾ ತಾತ? ದುಡ್ಡಿದ್ರೆ ದುನಿಯಾ ಅಷ್ಟೇ. ಇಷ್ಟ ದಿನ ಚೆನ್ನಾಗಿ ದುಡಿತಿದ್ರಿ, ಕೊಡ್ತಿದ್ರಾ? ಮಕ್ಕಳನ್ನೆಲ್ಲ ಮಕ್ಳಿಗೆಲ್ಲ ಕೊಡ್ತಿದ್ರ? ಚಿಂತಾಮಣಿ ಇದಾರೆ. ಈಗೇನ್ ನಾಳೆ ಅವ್ರು ಬಂದೆ ನೀವು ಹೋಗ್ತೀರಲ್ವಾ? ಅವ್ರ ಕೈಯ ಕಾಲ ಅಂತ ನೋಡಲ್ಲ, ಬರಲ್ಲ. ನಾಳೆ ದಿವಸ ಬಂದೆ ಕರ್ಕೊಂಡು ಹೋಗ್ತೀನಿ ಅಂತ ಹೋಗ್ತೀರಾ? ಇಲ್ಲಿ ಅವ್ರಿಗೂ ಆಸೆ ಇದೆ, ಅವ್ರ ಮಗಳೇನಾದ್ರು ಬಂದ್ರೆ ಖಂಡಿತ ನಾನು ಬರ್ತೀನಿ ಅಂತ. ಸೊ ಈ ವಿಡಿಯೋ ಏನಾದ್ರೆ ಅವ್ರ ಮಗಳು ನೋಡಿದ್ರೆ ಖಂಡಿತ ಬಂದು ಕರ್ಕೊಂಡೋಗಿ. ತಂದೆ ತಾಯಿ
ವ್ಯಾಲ್ಯೂ ನಿಜವಾಗ್ಲೂ ಇವಾಗ ನಿಮಗೆ ಗೊತ್ತಾಗಲ್ಲ ಅಂತ ನನ್ನ ಪ್ರಕಾರ. ಸೊ ಎಷ್ಟೇ ಕಷ್ಟಗಳು ಇರ್ಬೋದು, ಅವರೇನೋ ನಿಮಗೆ ಮಾತುಗಳು ಕೊಟ್ಟಿರ್ಬೋದು ಅಥವಾ ದ್ವೇಷ ಮಾಡಿರ್ಬೋದು, ಬಟ್ ಈ ಪರಿಸ್ಥಿತಿಲಿ ನಿಮ್ಮ ತಂದೆ ತಾಯಿನ ನೀವು ನಿಮ್ಮ ಜೊತೆ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಇವರು ನೋಡಿ ಯಾರೋ ಗೊತ್ತಿಲ್ಲದ ಅನದರ ಪರ್ಸನ್ ಕರ್ಕೊಂಡು ಬಂದು ಲೆಟ್ರು ಮಾಡಿಸಿ ಕರ್ಕೊಂಡ್ ಬಂದಿದ್ರೆ ನಿಜವಾಗ್ಲೂ ನಾನು ನಿಮ್ಮಿಬ್ಬರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಖುಷಿ ಆಗುತ್ತೆ. ನಮ್ಮ ಆಶ್ರಮ ನೋಡಿದೀರಾ ನಿಮ್ಮಣ್ಣ? ಡೈಲಿ ನೋಡ್ತಾ ಇದ್ದೀನಿ, ಇಲ್ಲೆಲ್ಲ ಬಂದು ಹೋಗಿದ್ದೀನಿ ನಾನು. ಹೆಂಗಿದೆ ನಮ್ಮ ಆಶ್ರಮ ಅಣ್ಣ? ತುಂಬಾ ಸೂಪರ್ ಆಗೈತೆ. ನನಗೆ ಭಾರಿ ಮೆಚ್ಚುಗೆ ಆಯ್ತಿದ್ದು. ಹೋಯ್ತಾ ಡೈಲಿ ನಾನು ವಿಡಿಯೋ ನೋಡ್ತಲೇ ಇರ್ತೀನಿ, 1 ಗಂಟೆ ರಾತ್ರಿ ಅಲ್ಲಿ ನೋಡ್ತಾ ಇರ್ತೀನಿ. ಹಾ, ಯಾವ್ದು ನಿಮ್ಮೂರು? ಕಿತ್ನಲ್ಲಿ. ಕಿತ್ನಳ್ಳಿ. ಯಾರೇ ಅಮ್ಮ ಹೋಗಲೇ ಹೋಗಲೇ ಅಂತಾರ, ಅದೇ ಜಾಸ್ತಿ ಹೋಗೋದು ನಾವು. ಹಾ ಬಿಡಿ ಅಜ್ಜಿ. ಹಾ ಬಿಡಿ ಇದ್ಯಾರೇ ಅಮ್ಮ ಈ ಮಸಂದ್ರ ಟರ್ನಿಂಗ್ ಬಂದಿತ್ತು, ಹಂಗ ನಮ್ಗೆ ಡೌಟು ಈ ಆಶ್ರಮದಿಂದ ಬಂದಿರ್ಬೇಕು ಅಂತ ಡೌಟ್ ನನ್ಗೆ. ಅವರೋ ಯಾರೋ ಹೊಸ್ತಮ್ಮನವ್ರೆ ಅಂತ ಸುಮ್ಮನಾಗ್ಬಿಟ್ಟು ಅಲ್ಲಿ ನೆನ್ನೆಯಿಂದ ನೋಡ್ತಾ ಇದ್ದೀನಿ ಆ ಅಮ್ಮನ. ಹಂಗ ಆ ಅಮ್ಮನ್ನು ಎಳ್ಕೊಂಡ್ಬಿಡೋಣ ಬಸ್ ಹಾಕೊಂಡು ಅಂತ ಮಾಡಿದ್ದು. ಬೇಡ ತಡೆಯಪ್ಪ, ಯಾಕೆ 8 ನಿಮಿಷ ಇದು ಲೇಡೀಸ್ನೆಲ್ಲ ಹಂಗ್ ಮುಟ್ಟಂಗಿಲ್ಲ. ಮುಟ್ಟಂಗಿಲ್ಲ, ಅದು 8 ನಿಮಿಷ. ಅದು ನಮ್ದೇ ತಪ್ಪಾಗ್ಬಿಟ್ರೆ ಏನ್ ಮಾಡೋದು ಅಂತ ಈ ಹಬ್ಬ ಸಿಕ್ಕ ಕರ್ಕೊಂಡ್ ಬಂದಿದ್ದೀವಿ. ಸೇರ್ಸ ಖುಷಿಯಾಗಿಂದ ಸೇರಿಸ್ತಿದ್ದೀರಾ? ಹಾ ಸೇರ್ಸಿದೀವಿ. ಯಾರು ಆಗಲ್ಲ, ಅದಕ್ಕೆ ನಮ್ಗೆ ನಾವೇ ಮಾಡ್ದೋ ನಡಿ. ಏನ್ ಹೇಳ್ತೀರಾ ನಮ್ಮ ಆಶ್ರಮದ ಬಗ್ಗೆ ನೀವು? ನಮ್ಗಿಂತ ದೇವ್ರು ಒಳ್ಳೇದು ಮಾಡಿ ಇವತ್ತೇ ಬಂದಿರೋದು. ನೋಡಿದ್ರಾ? ಇವತ್ತೇ ಬಂದಿರೋದು. ಇಲ್ಲಿ ತಾರಾಡ್ತಾ ಇದ್ದೀವಿ, ಇವತ್ತೇ ಬಂದಿರೋದು. ತಾತ ಇಲ್ಲಿ ಇರ್ತೀರಾ ಅಲ್ವಾ ನೀವು? ಎಣ್ಣೆ ಗಿಣ್ಣೆ ಕೊಡಲ್ಲ, ಕುಡಿಯಲ್ಲ, ಬೀಡಿ ಗಿಡಿ ಕೊಡಲ್ಲ, ಪಾನ್ ಮಸಾಲ ಗುಟ್ಕ ಎಲ್ಲ ಕೊಡಲ್ಲ. ನಾನು ಹುಟ್ಟುವಾಗ ನಾನು ಬೀಡಿ ಸಿಗರೇಟ್ ಅಂತೂ ಇಲ್ಲ, ಎಣ್ಣೆ ಇತ್ತು. ಎಣ್ಣೆ ಇತ್ತು. ಹಾ ಎಣ್ಣೆ, ಅದೇ ಎಣ್ಣೆ ಇದ್ರೆ ಮನೆ ಪ್ರಾಬ್ಲಮ್ ಇದೆಲ್ಲ. ಊಟ ತಿಂಡಿ ಕೊಡ್ತೀವಿ, ಮಲ್ಕೊಳಕ್ ಜಾಗ ಕೊಡ್ತೀವಿ, ಮೆಡಿಸಿನ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಈ ಗುಟ್ಕ ಪಾನ್ ಮಸಾಲ ಅವೆಲ್ಲ ಸಿಗಲ್ಲ ತಾತ. ಈಗ ಇರ್ತೀರಾ ಅಲ್ವಾ? ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಇವ್ರ ಮಗಳಿಗೆ ತಲುಪೋವರೆಗೂ ಶೇರ್ ಮಾಡಿ. ಎಷ್ಟಾರು ಕೋಪ ಇರ್ಬೋದು, ಖಂಡಿತ ನಿಮ್ಮ ಅಪ್ಪನ ಬಂದು ಕರ್ಕೊಂಡೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳಿ.